ತಾವು ಮದುವೆ ಆಗ್ತಿರ್ತಕ್ಕಂಥ ಹುಡುಗನ ಬಗ್ಗೆ ಒಂದು ಲೈವ್ ಬಂದುಬಿಟ್ಟು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ರವರು. ಹೌದು ಸ್ನೇಹಿತರೆ, ತಾವು ಮದುವೆ ಆಗ್ತಿರ್ತಕ್ಕಂಥ ಹುಡುಗನ ಬಗ್ಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಅಷ್ಟಕ್ಕೂ ಹುಡುಗ ಯಾರು, ಏನನ್ನ ಕೆಲಸ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಥರ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ, ಒಂದು ಡಿಂಪಲ್ ಕ್ವೀನ್ ರಚಿತಾ ರಾಮ್ರವರ ಮದುವೆ ಯಾವಾಗ ಅಂತಕ್ಕಂಥದ್ದು ಹಲವರ ಒಂದು ಕ್ವೆಶನ್ ಆಗಿತ್ತು. ಸೊ ಮೊದಲನೇದಾಗಿ ಒಂದು ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಹೇಳಬೇಕಪ್ಪ ಅಂತಂದರೆ ಒಂದು ಅನುಶ್ರೀ ಅವರ ಮದುವೆ ಯಾವಾಗ ಅಂತಕ್ಕಂಥದ್ದನ್ನು ಕೇಳ್ತಾಯಿದ್ರು. ಅದಾದಮೇಲೆ ಆ್ಯಂಕರ್ ಅನುಶ್ರೀನೂ ಒಂದು ಪ್ರೀತಿಸಿಬಿಟ್ಟು ಮದುವೆನ ಆದಂಥವ್ರು. ಇನ್ನು ನೋಡಬೇಕಪ್ಪ ಅಂತಂದರೆ ಒಂದು ದಿವ್ಯಾ ಸ್ಪಂದನ ಅಂದರೆ ರಮ್ಯಾ ಮತ್ತು ಒಂದು ಇವರ ಅಂದರೆ ರಚಿತಾ ರಾಮ್ರವರ ನ್ಯೂಸ್ ತುಂಬ ಟ್ರೆಂಡಿಂಗ್ನಲ್ಲಿತ್ತು. ಯಾವಾಗ ಮದುವೆ ಆಗ್ತಾರೆ, ಇವ್ರ ಮದುವೆ ಯಾವಾಗ, ತುಂಬಾ ಏಜ್ ಆಗೋಯ್ತು, ಮದುವೆ ಯಾವಾಗ ಅಂತಕ್ಕಂಥದ್ದನ್ನು ಹಲವರು ಕೇಳ್ತಾಯಿದ್ರು. ಸೊ ಈ ಒಂದು ಕ್ವೆಶನ್ಗೆ ಒಂದು ರಚಿತಾ ರಾಮ್ರವರು ಆನ್ಸರನ್ನು ಇಟ್ಟಿದ್ದಾರೆ. ತಾವು ಪ್ರೀತಿಸ್ತಾ ಇರ್ತಕ್ಕಂಥ ಹುಡುಗನ ಬಗ್ಗೆ ಒಂದು ಲೈವ್ ಬಂದುಬಿಟ್ಟು ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸೊ ಅಷ್ಟಕ್ಕೂ ಹುಡುಗ ಯಾರು, ಏನನ್ನ ಕೆಲಸ ಮಾಡ್ತಾರೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಇವ್ರ ಹುಡುಗ. ಸೊ ಅವ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮೊದಲನೇದಾಗಿ ರಚಿತಾ ರಾಮ್ರವರು ಏನೇ ಮಾಡಿದ್ರು ಕೂಡ ಅವ್ರದ್ದನ್ನು ದರ್ಶನ್ ಅವರಿಗೆ ಹೇಳಿಯೇ ಮಾಡೋದು. ಸೊ ಇನ್ನು ಮೊದಲನೇದಾಗಿ ಒಂದು ದರ್ಶನ್ ಅವರಿಂದನೇ ಸೊ ಈ ಒಂದು ಕನ್ನಡ ಇಂಡಸ್ಟ್ರಿಗೆ ಈ ಲೆವೆಲಲ್ಲಿ ಬಂದಿದ್ದೇನೆ ಅನ್ನೋ ಮಾತನ್ನು ಇಂದಿಗೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಒಂದು ರಚಿತಾ ರಾಮ್ರವರು. ಸೊ ಅಷ್ಟೊಂದು ಸ್ವಾಭಿಮಾನಿ ರಚಿತಾ ರಾಮ್ರವರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹಲವಾರು ಜನ ಬೆಳೆದ್ಬಿಟ್ಟು ಸೊ ಒಂದು ಬೇರೆ ಮನೆ ಸೊಸೆ ಆಗ್ತೀನಿ, ಅಲ್ಲೇ ನಾನು ಇರ್ತೀನಿ ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಅಂಥದ್ರಲ್ಲಿ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆದ್ಬಿಟ್ಟು ನನ್ನನ್ನು ಇವರೇ ಬೆಳೆಸಿದ್ದಾರೆ ಅಂತಕ್ಕಂಥದ್ದನ್ನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ನನ್ನ ದರ್ಶನ್ ಸರ್ ಬೆಳೆಸಿರೋದು, ನಾನು ಯಾವಾಗಲೂ ಅವರಿಗೆ ಚಿರಋಣಿ ಅಂತಕ್ಕಂಥ ಮಾತನ್ನು ಒಂದು ಹೇಳ್ತಾರೆ. ಸೊ ಅದು ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಎಲ್ರಿಗೂ ಈ ಥರದ ಮೈಂಡ್ಸೆಟ್ ಬರೋದಿಲ್ಲ. ಸೊ ಅಂತಹ ಒಂದು ಮೈಂಡ್ಸೆಟ್ ರಚಿತಾ ರಾಮ್ರವರಿಗೆ ಇದೆ. ತಾನು ಬೆಳೆದಂಥ ಹಾದಿಯನ್ನು ಎಂದಿಗೂ ಕೂಡ ಮರಿತಾ ಇಲ್ಲ. ಸೊ ಯಾವ ರೀತಿಯಪ್ಪ ಅಂತಂದರೆ ತುಂಬ ಕಷ್ಟಪಟ್ಟು ಒಂದು ಮೇಲೆ ಬಂದಿದ್ದಾರೆ. ಮೊದಲನೇದಾಗಿ ಸೀರಿಯಲ್ಗಳಲ್ಲಿ ಕೂಡ ಒಂದು ಆ್ಯಕ್ಟ್ ಮಾಡ್ತಾಯಿದ್ರು. ಒಂದು ಮೊದಲನೇದಾಗಿ ಬುಲ್ಬುಲ್ ಸಿನಿಮಾಗಳ ಮೂಲಕ, ಒಂದು ಬುಲ್ಬುಲ್ ಸಿನಿಮಾದ ಮೂಲಕ ಹಿಟ್ ಆದಂಥವ್ರು. ಸೊ ದರ್ಶನ್ ರವರಿಂದ ತುಂಬಾ ಹಿಟ್ ಆಗಿಬಿಟ್ಟು ಸೊ ಅಂದಿನಿಂದ ಇಂದಿನವರೆಗೂ ಕೂಡ ಯಾವುದೇ ರೀತಿಯಾಗಿ ಹಿಂತಿರುಗಿ ನೋಡಿಯಲ್ಲ. ಸೊ ಸಕ್ಸಸ್ಸನ್ನು ಒಂದು ರಚಿತಾ ರಾಮ್ರವರು ಕಂಡಿದ್ದಾರೆ. ಇಂದಿಗೂ ಕೂಡ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ನಂಬರ್ 1 ನಟಿ ಅಂದರೂ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಅಂತಹ ನಟಿಯಾದಂಥ ರಚಿತಾ ರಾಮ್ರವರ ಮದುವೆ ಯಾವಾಗ ಅನ್ನೋದು ಹಲವರ ಒಂದು ಕುತೂಹಲವಾಗಿತ್ತು. ಸೊ ರಚಿತಾ ರಾಮ್ರವರೇ ಹಲವು ಬಾರಿ ಹೇಳ್ಕೊಂಡಿದ್ರು, ಒಂದು ಗೌಡ್ರ ಹುಡುಗರನ್ನ ನೋಡಿಬಿಟ್ಟು ನಾನೇ ಮದುವೆ ಆಗ್ತೀನಿ ಅನ್ನೋ ಮಾತನ್ನು. ಆದರೆ ಈಗ ಒಂದು ಶಾಕಿಂಗ್ ನ್ಯೂಸನ್ನು ಬಿಚ್ಚಿಟ್ಟಿದ್ದಾರೆ ರಚಿತಾ ರಾಮ್ರವರು. ಹೌದು ಸ್ನೇಹಿತರೆ, ಒಂದು ರಚಿತಾ ರಾಮ್ರವರು ಒಬ್ಬ ಹುಡುಗನನ್ನು ಒಂದು ಪ್ರೀತಿಸ್ತಾ ಇದ್ದಾರಂತೆ. ಸೊ ಅವರು ಒಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಅಂತಕ್ಕಂಥದ್ದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಲೈವ್ ಬಂದುಬಿಟ್ಟು ಸೊ ಸ್ವತಃ ಅವರೇ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ರಚಿತಾ ರಾಮ್ರವರ ಹುಡುಗ ಯಾರು, ಏನನ್ನ ಕೆಲಸ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು, ಸೊ ಯಾವ ಬಿಸ್ನೆಸ್ಸನ್ನು ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಏನಾದರೂ ನಿಮಗೆ ಬೇಕಿದ್ದರೆ ಈ ಒಂದು ವಿಡಿಯೋದ ಕಡೆ ಕಮೆಂಟ್ ಮಾಡಿ, ನಾನು ಸಂಪೂರ್ಣವಾದ ಮಾಹಿತಿಯನ್ನು ಒಂದು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ರಚಿತಾ ರಾಮ್ರವರ ಮದುವೆ ಬಗ್ಗೆ ನಿಮಗೆ ಅನ್ನಿಸುತ್ತೆ, ಇವರು ಮದುವೆ ಆಗಬೇಕಾ ಅಥವಾ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.